ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ ಮಾಹಿತಿಗಳು ಪ್ರಸಾರ ಆಗ್ತಾ ಇದ್ದಾವೆ. ಇವತ್ತಿನ ದಿನ ಕೋವಿಡ್-19ಕ್ಕೆ ಸಂಬಂಧಿಸಿದ ಮಕ್ಕಳು ಮತ್ತು ಮುಖವಾಡಗಳು ಮಾಸ್ಕ್ ಈ ವಿಚಾರವಾಗಿ ಡಾಕ್ಟರ್ ಸುರೇಖಾ ಸಂಕನಗೌಡ ಅವರು ಸಹ ಪ್ರಾಧ್ಯಾಪಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸುರೇಖಾ ಸಂಕನಗೌಡ ಅವರು. ನಮಸ್ಕಾರ. ಈ ಒಂದು 5 ವರ್ಷದ ಮಕ್ಕಳಿಗೆ ಮುಖವಾಡದ ಬಗ್ಗೆ ತಾವು ಏನು ಹೇಳ್ತೀರಿ? ಸರ್, ಒಂದು ನಮ್ಮ WHO ಹೇಳೋ ಪ್ರಕಾರ ಸಾಮಾನ್ಯವಾಗಿ 5 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಇರೋ ಮಕ್ಕಳು ಮುಖವಾಡ ಧರಿಸುವ ಅಗತ್ಯವಿಲ್ಲ ಅಂತ ಹೇಳ್ತಾರೆ. ಈ ಸಲಹೆ ಮಗುವಿಗೆ ಸುರಕ್ಷತೆ ಮತ್ತು ಅದರ ಆಸಕ್ತಿ ಮತ್ತೆ ಕನಿಷ್ಠ ಸಹಾಯದಿಂದ ಮುಖವಾಡವನ್ನು ಸೂಕ್ತವಾಗಿ ಬಳಸಲಿಕ್ಕೆ ಸಾಮರ್ಥ್ಯ ಇರೋದಿಲ್ಲ ಮಕ್ಕಳಿಗೆ. ಆದ್ರಿಂದ ಇದು ಬೇಡ ಅಂತ ಹೇಳ್ತಾರೆ. 5 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳು ಮುಖವಾಡಗಳನ್ನು ಧರಿಸ್ಕೊಳ್ಳಿಕ್ಕೆ ಅವರಿಗೆ ಅಷ್ಟು ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಮತ್ತೆ ಕೆಲವೊಂದು ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅಥವಾ ದೈಹಿಕವಾಗಿ ಹತ್ತಿರ ಆಗೋದು ಇಂಥ ಸಂದರ್ಭಗಳಲ್ಲಿ ಬೇಕಾದ್ರೆ ಮುಖವಾಡವನ್ನ ಸುರಕ್ಷಿತವಾಗಿ ಹಿರಿಯರ ಮೇಲ್ವಿಚಾರಣೆಯಿಂದ ಅಥವಾ ಪಾಲಕರು ಪೋಷಕರು ಯಾರಿರ್ತಾರೆ ಅವರ ನೇರ ಸಂಪರ್ಕದಲ್ಲಿ ಒಂದು ಕಾಳಜಿಯಿಂದ ಮೇಲ್ವಿಚಾರಣೆಯಿಂದ ಧರಿಸ್ಕೋಬಹುದು. ಒಳ್ಳೆಯದು ಮೇಡಮ್. ಅದೇ ರೀತಿಯಾಗಿ ಈ ವಿಕಲಾಂಗ ಮತ್ತು ಅನಾರೋಗ್ಯ ಹೊಂದಿರುವ ಮಕ್ಕಳಿಗೆ ಮುಖವಾಡದ ಹಾಕಬೇಕು ಅಂತೀರಾ ಅಥವಾ ಇಲ್ಲ ಅಂತೀರಾ? ನೋಡಿ, ಏನಾಗುತ್ತೆ ಅಂದ್ರೆ ಬೆಳವಣಿಗೆಯಲ್ಲಿ ಅಸ್ವಸ್ಥ ಇದ್ರೆ ಅಥವಾ ವಿಕಲಾಂಗತೆ ಇರೋರು ಅಥವಾ ಕೆಲವೊಂದು ಆರೋಗ್ಯ ಪರಿಸ್ಥಿತಿ ಇಲ್ಲ ಸರಿ ಇರೋದ ಮಕ್ಕಳಿಗೆ ನಾವು ಮುಖವಾಡನ ಕಡ್ಡಾಯವಾಗಿ ಬಳಸಬಾರ್ದು. ಯಾಕಂದ್ರೆ ಅವ್ರಿಗೆ ಏನಾಗುತ್ತೆ ಅದ್ರ ಬಗ್ಗೆ ಅಷ್ಟು ಲಕ್ಷ್ಯ ಇರೋದಿಲ್ಲ. ಉಸಿರಾಟದ ಬಗ್ಗೆ ಹೆಚ್ಚು ಕಡಿಮೆ ಆದ್ರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಆದ್ರಿಂದ ಮಗುವಿನ ಪೋಷಕರಾಗಿರ್ಬೋದು ಅಥವಾ ಶಿಕ್ಷಕರು ಏನು ವೈದ್ಯಕೀಯವಾಗಿ ಯಾರು ಅವರಿಗೆ ನಿಗಾ ಇಡ್ತಾ ಇರ್ತಾರೆ ಅವ್ರು ಇವ್ರನ್ನ ಏನು ನೋಡ್ಕೊಳ್ತಾ ಇರ್ಬೇಕು. ಅದಕ್ಕಾಗಿ ಅವ್ರಿಗೆ ಮುಖವಾಡನ ಸಹಿಸ್ಕೊಳ್ಳಿಕ್ಕೆ ಏನಾದ್ರು ತೊಂದರೆಗಳಾದ್ರೆ ಅಥವಾ ಉಸಿರಾಟಿನ ಬಗ್ಗೆ ಅವ್ರಿಗೆ ತೊಂದರೆ ಆದ್ರೆ ಅವರಿಗೆ ಯೂಶ್ವಲಿ ಈ ಮುಖವಾಡಗಳನ್ನು ಧರಿಸುವಂತ ಅಗತ್ಯ ಇರೋದಿಲ್ಲ. ಅದೇ ಅಲ್ಲದೆ ಸಿಸ್ಟಿಕ್ ಫೈಬ್ರೋಸಿಸ್ ಮತ್ತು ಕ್ಯಾನ್ಸರ್ ನಂತ ಆರೋಗ್ಯ ಪರಿಸ್ಥಿತಿಗಳನ್ನು ಹೊಂದಿರೋ ಮಕ್ಕಳು ತಮ್ಮ ವೈದ್ಯಕೀಯ ಪೂರೈಕೆ ಮಾಡ್ಲಿಕ್ಕೆ ನಿರ್ತಾರಲ್ಲ ಅವ್ರಿಗೆ ಸಮಾಲೋಚನೆ ಮಾಡಿ ಆ ವೈದ್ಯಕೀಯ ಮುಖವಾಡನೆ ಸಿಗ್ತವೆ, ಅದನ್ನ ಬೇಕಾದ್ರೆ ಅವರು ಧರಿಸ್ಕೋಬಹುದು. ಇದರಿಂದ ಇವರು ತಾವು ಹಾಕೊಳ್ಳೋದಲ್ಲದೆ ಬೇರೆಯವ್ರಿಗೆ ಇದನ್ನ ಹರಡೋದನ್ನ ತಡೆಗಟ್ಟಲಿಕ್ಕೂ ಇದು ಸಹಾಯ ಮಾಡ್ತದೆ. ಆದ್ರಿಂದ ಇವರು ಮತ್ತೊಬ್ಬರಿಗೆ ಹರಡೋದನ್ನ ತಡೆಗಟ್ಟಲಿಕ್ಕೆ ಮತ್ತೊಬ್ಬರಿಗೆ ಇವರೇನು ಗಂಭೀರವಾದ ಒಂದು ಅನಾರೋಗ್ಯದ ಅಪಾಯ ಉಂಟು ಮಾಡುವಂತಿರ್ತಾರೆ ಅದನ್ನ ತಡಿಲಿಕ್ಕೆ ಬೇಕಾದ್ರೆ ಅವಾಗ ಮತ್ತೆ ಮೇಲೆ ಹೇಳ್ದಂಗೆ ವೈದ್ಯಕೀಯ ಮುಖವಾಡಗಳನ್ನ ವೈದ್ಯಕೀಯ ಪೂರೈಕೆದಾರರನ್ನ ಸಮಾಲೋಚಿಸಿ ಅಥವಾ ವೈದ್ಯರನ್ನು ಸಮಾಲೋಚಿಸಿ ಅಂತಗಳನ್ನ ಉಪಯೋಗ ಮಾಡಬಹುದು. ಅದೇ ರೀತಿಯಾಗಿ ಈ ಒಂದು ಉತ್ತಮ ಆರೋಗ್ಯದಿಂದಿರುವ ಮಕ್ಕಳಿಗೆ ಮಾಸ್ಕ್ ಧರಿಸಬಹುದಾ? ಉತ್ತಮ ಆರೋಗ್ಯದಿಂದಿರುವ ಮಕ್ಕಳು ವೈದ್ಯಕೇತರ ಅಥವಾ ಫ್ಯಾಬ್ರಿಕ್ ಮಾಸ್ಕ್ ಅನ್ನ ಅವರು ಧರಿಸಬಹುದು. ಇದು ವೈರಸ್ಗೆ ಏನಾದ್ರೂ ಮಕ್ಕಳು ವೈರಸ್ ಸೋಂಕಿಗೆ ಒಳಗಾಗಿದ್ರೆ ಅವರು ಸೋಂಕಾಗಿದೆ ಅಂತ ಅವ್ರು ತಿಳಿದಿರೋದಿಲ್ಲ. ಇದು ಇತರಿಗೆ ಸುಲಭವಾಗಿ ಹರಡುತ್ತದೆ. ಆದ್ರಿಂದ ಮುಖವಾಡವನ್ನು ಫ್ಯಾಬ್ರಿಕ್ ಮಾಸ್ಕ್ ಅಂದೇನೋ ಸಿಗ್ತದೆ, ಅದರಿಂದ ಬೇಕಾದ್ರೆ ಮಕ್ಕಳು ಉಪಯೋಗ ಮಾಡಬಹುದು. ಅದರಿಂದ ಮಕ್ಕಳ ಮೂಗು ಬಾಯಿ ಮತ್ತು ಅದು ಆವರಿಸ್ಕೊಂಡಿರೋದ್ರಿಂದ ಅದು ಬೇರೆಯವರಿಗೆ ಹರಡದಂತೆ ತಡೆಗಟ್ಟುತ್ತದೆ. ಅದೇ ರೀತಿಯಾಗಿ ಈ ಮುಖವಾಡಗಳನ್ನ ಮಕ್ಕಳು ಯಾವ ರೀತಿ ಧರಿಸಬೇಕಂತ್ರಿ? ಸೇಮ್ ನಾವೇನು ದೊಡ್ಡವ್ರಿಗೆ ನಾವು ಅಥವಾ ವಯಸ್ಕರಿಗೆ ಏನ್ ಅಂತೀವಿ, ನಾವು ಏನ್ ತತ್ವಗಳನ್ನ ನಾವು ಅನುಸರಿಸ್ತೀವಿ ಅದೇ ರೀತಿ ಮುಖವಾಡ ಹಾಕೋಕ್ಕಿಂತ ಮುಂಚೆ ನಾವೇನು ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ತೀವಲ್ಲ ಅದೇ ರೀತಿ ಮಕ್ಕಳು ಸಹಿತ ಈ ಆಲ್ಕೋಹಾಲ್ ಆಧಾರಿತ ಸ್ಯಾನಿಟೈಸರ್ ಉಪಯೋಗ ಮಾಡಬಹುದು ಅಥವಾ ಸೋಪ್ ಮತ್ತು ನೀರಿನಿಂದ ಕನಿಷ್ಠ ನಾವು 20 ಅಂತೀವಿ 20ರಿಂದ 40 ಸೆಕೆಂಡ್ಗಳಾದ್ರೂ ನಾವು ಕೈಗಳನ್ನ ಚೆನ್ನಾಗಿ ತಿಕ್ಕಿ ಸ್ವಚ್ಛಗೊಳಿಸ್ಕೋಬೇಕು. ಮತ್ತೆ ಅವು ಮಕ್ಕಳು ಹಾಕೊಂಡ್ಮೇಲೆ ಅದು ಮೂಗು ಬಾಯಿ ಎಲ್ಲ ಗಲ್ಲವನ್ನ ಸರಿಯಾಗಿ ಮುಚ್ಚಿ ಇಟ್ಕೊಂಡಿದೆ ಅಂತ ನಾವು ಒಂದು ಖಾತ್ರಿ ಪಡಿಸ್ಕೊಳ್ಬೇಕು. ಅದು ಗಾತ್ರ ಸರಿಬೇಕು, ಸರಿಯಾಗಿರ್ಬೇಕು. ಯಾಕಂದ್ರೆ ದೊಡ್ಡವ್ರಿಗೆ ದೊಡ್ಡ ಮಾಸ್ಕ್ ಇರ್ತದೆ, ಸಣ್ಣ ಮಕ್ಕಳಿಗೆ ಅಷ್ಟೇ ಸೈಜ್ ಇಂದ ನಾವು ಹೊಲಿಬೇಕಾಗ್ತದೆ. ಅದರಿಂದ ಅದೊಂದು ಖಚಿತ ಪಡ್ಕೊಂಡ್ರೆ ಮಕ್ಕಳಿಗೆ ಅದು ಸರಿಯಾಗಿ ಪೊಸಿಷನ್ ಅಲ್ಲಿ ಕೂಡ್ಲಿಕ್ಕಾಗತ್ತೆ. ಮತ್ತೆ ಮಕ್ಕಳಿಗೆ ನಾವು ಕಲಿಸ್ಬೇಕು ಹೇಗೆ ಧರಿಸ್ಕೊಳ್ಳೋದಂತೆ, ಕಟ್ಟೋದಿದ್ರೆ ಹಿಂದ್ಗಡೆ ಹೇಗೆ ಕಟ್ಕೋಬೇಕು ಅಥವಾ ನಾವು ಈಗ ಇಲಾಸ್ಟಿಕ್ ಬಂದಿದೆ ಕಿವಿಗಳಿಗೆ ಹಾಕೊಳ್ಳೋದು, ಆ ರೀತಿ ಆ ಮಕ್ಕಳಿಗೆ ನಾವು ಮತ್ತೆ ಪದೇ ಪದೇ ಅವು ಮಕ್ಕಳು ಏನ್ ಮಾಡ್ತಾರೆ ಕೆರೆಸ್ತಾ ಇದ್ರೆ ಅದನ್ನ ತೆಗೆದು ಕೆರೆಸ್ಕೊಳ್ತಾ ಇರ್ತಾರೆ. ಆದ್ರಿಂದ ಯಾವ ರೀತಿ ಆ ಮಕ್ಕಳು ಕೈ ನೇರವಾಗಿ ಮುಖದಲ್ಲಿ ಸಂಪರ್ಕಕ್ಕೆ ಬರಬಾರದು ಅನ್ನೋದು ಎಚ್ಚರಿಕೆಯನ್ನ ಮಕ್ಕಳಿಗೆ ನಾವು ಕಲಿಸಿಕೊಡ್ಬೇಕಾಗ್ತದೆ. ಮತ್ತೆ ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ಇವರು ಈ ಮುಖವಾಡನ ಮಕ್ಕಳು ಏನ್ ಮಾಡ್ತಾರೆ ಹಾಕೊಂಡು ಹೋಗ್ತಾರೆ, ಮನೇಲಿ ಎಲ್ಲಾದ್ರೂ ಬಿಸಾಕ್ ಬಿಡ್ತಾರೆ. ಆ ರೀತಿ ಬಿಸಾಡ್ದಂಗೆ ಮತ್ತೆ ಅವ್ರು ಉಪಯೋಗ ಮಾಡಿದ್ರೆ ಬೇರೆಯವ್ರು ಮಾಡಬಾರ್ದು, ಬೇರೆಯವ್ರದ್ದು ಮಕ್ಕಳು ಉಪಯೋಗ ಮಾಡ್ದಂಗೆ ನಾವು ಅದೊಂದು ಶಿಕ್ಷಣ ಅಂತೀರಿ ಅಥವಾ ಅದ್ರ ಬಗ್ಗೆ ಎಚ್ಚರಿಕೆನ ನಾವು ಮಕ್ಕಳಿಗೆ ನೀಡಬೇಕಾಗ್ತದೆ. ಅದೇ ರೀತಿಯಾಗಿ ಈ ಒಂದು ಕ್ರೀಡೆಯಲ್ಲಿ ಸಾಕಷ್ಟು ಮಕ್ಕಳು ತೊಡಗಿರ್ತಾರೆ, ಅವರು ಕೂಡ ಮಾಸ್ಕ್ ಧರಿಸಬಹುದು ಅಂತೀರಾ?
ಏನಾಗುತ್ತೆ ಅಂದ್ರೆ ಕ್ರೀಡೆ ಆಡ್ಬೇಕಾದ್ರೆ ಈಗ ಮೈದಾನದಲ್ಲಿ ನೋಡ್ರಿ ಓಡ್ತವೆ, ಜಿಗಿತವೆ, ಇಂದ ದೈಹಿಕ ಚಟುವಟಿಕೆಗಳನ್ನ ಜಾಸ್ತಿ ಮಾಡ್ಬೇಕಾದ್ರೆ ಮುಖವಾಡ ಧರಿಸಬಾರ್ದು. ನೀವು ನೋಡ್ತಿರ್ಬೇಕು, ನಾವು ಮಾಡ್ಬೇಕಾದ್ರೆ ನಮ್ಮ ಉಸಿರಾಟ ತೀವ್ರವಾಗಿ ಆಗ್ತಾ ಇರ್ತದೆ. ಇದೇನಾಗ್ತದೆ, ಮಾಸ್ಕ್ ಧರಿಸ್ಕೊಂಡದ್ದು ಒಂಥರ ಬ್ಲಾಕ್ ಆದಂಗಾಗಿ ಉಸಿರಾಟಕ್ಕೆ ಒಂದು ಧಕ್ಕೆ ಆಗ್ತದೆ ನಾವು ಮಾಸ್ಕ್ ಹಾಕೊಂಡ್ರೆ. ಆದ್ರಿಂದ ಹೌದು, ದೈಹಿಕ ಚಟುವಟಿಕೆಗಳನ್ನ ಓಡೋದು, ಜಿಗಿದು ಅಥವಾ ಮೈದಾನದಲ್ಲಿ ಮಾಡ್ಬೇಕಾದ್ರೆ ನಮಗೆ ನಾವು ಈ ಮಾಸ್ಕ್ ನಮಗೆ ಬೇಕಾಗುದಿಲ್ಲ. ಆದ್ರೆ ಅಲ್ಲಿ ಸಹಿತ ಆಡ್ಬೇಕಾದ್ರೆ ಕೆಲವೊಂದು ಈಗ ನಾವೇನು ಕೋವಿಡ್-19 ನಲ್ಲಿ ಸಾಮಾಜಿಕ ಅಂತರ ಅಂತಿದೀವಿ, ಇದೇ ಕನಿಷ್ಠವಾದ 1 ಮೀಟರ್ ದೂರವನ್ನು ಸಹಿತ ಇವರು ಕಾಯ್ಕೋಬೇಕಾಗ್ತದೆ. ಅದೇ ನೀವು ಆಗಲೇ ಮಕ್ಕಳಿಗೂ ಸಹಿತ ಕೇಳ್ತಾ ಇದ್ರಿ, ಅಲ್ಲೂ ಸಹಿತ ನಮಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಹಳ ಮುಖ್ಯ. ಆದ್ರಿಂದ ಈಗ ಸ್ಕೂಲ್ ಎಲ್ಲ ಬರೀ ಆನ್ಲೈನ್ ಅಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಕ್ಕಳು ಏನಾಗುತ್ತೆ, ಶಾಲೆಯಲ್ಲಿ ಗಮನ ಕೊಡೋದಿಲ್ಲ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಂದ್ರೆ ಅವ್ರು ಮಾಡೋದಿಲ್ಲ. ಮತ್ತೆ ಯಾವಾಗ್ಲೂ ಕೈ ತೊಳೆಯೋದ್ರೆ ಎಲ್ಲಂದ್ರಲ್ಲೂ ಮುಟ್ತಾರೆ, ಹಂಗೆ ಊಟ ಮಾಡ್ತಾರೆ. ಮುಖ್ಯವಾಗಿ ಕೋವಿಡ್-19 ತೀವ್ರವಾಗಿ ಹರಡ್ತಾ ಇರೋದ್ರಿಂದ ಮಕ್ಕಳಿಗೆ ಒಂದು ಸುರಕ್ಷತೆ ದೃಷ್ಟಿಯಿಂದ ಆನ್ಲೈನ್ ಎಜುಕೇಶನ್ ಹೇಗೆ ನಡೀತಾ ಇದೆ. ಆದ್ರಿಂದ ಈ ಮಕ್ಕಳಿಗೂ ಸಹಿತ ಆಟದಲ್ಲಿ ನಾವು ಮಾಸ್ಕ್ ಹಾಕೊಳ್ಳೋದು ಬೇಕಾಗಿಲ್ಲ, ಆದ್ರೆ ಸಾಮಾಜಿಕ ಅಂತರವನ್ನ ಅವರು ಕಾಯ್ಕೊಳ್ಬೇಕಾಗ್ತದೆ. ಮತ್ತೆ ಒಂದು ಮಕ್ಕಳಿಗೆ ಅದೇ ಆಗ್ಲೇ ಹೇಳ್ದಂಗೆ ಫ್ಯಾಬ್ರಿಕ್ ಮುಖವಾಡ ಇದೆ, ಅದನ್ನ ಅವರು ಮಕ್ಕಳು ಉಪಯೋಗ ಮಾಡಬಹುದು. ಅದೇ ರೀತಿಯಾಗಿ ಈ ಒಂದು ಸೀಮಿತವಾದ ಒಂದು ಗುಂಪು ಅದನ್ನು ಕೂಡ ನಾವು ಮಾಡಬಹುದು. ಹೌದು, ಗುಂಪಿನಲ್ಲಿ ಮಕ್ಕಳು ಬೆರಿದಂಗೆ ನೋಡ್ಬೇಕು. ಈ ಹೊತ್ತಲ್ಲಿ ಸಾಮಾಜಿಕ ಅಂತರವನ್ನ ಕಾಯ್ಕೊಳ್ಳೇಬೇಕು. ಮತ್ತೆ ಏನು ನಮ್ಗೆ ಈ ಮಾಸ್ಕ್ ಏನೋ ಒಂದು ರಕ್ಷಣೆ ನೀಡ್ತಾ ಇದೆ. ಈಗ ನಾವು ಹಿಂದಿನ ಕಾಲದಲ್ಲಿ ಗುರಾಣಿ ಅಂತ ಇದ್ರು, ಒಂದು ಅಡ್ಡ ಹಿಡ್ಕೊಂಡ್ ಬಿಟ್ರೆ ಅದನ್ನೆಲ್ಲ ಬರೋದನ್ನ ತಡಿಬಹುದು ಅಂತ ಹೇಳಿ, ತಪ್ಪಿಸ್ಕೋಬಹುದು ಅಂತ. ಅದೇ ರೀತಿ ಈ ನಮ್ಗೇನು ಮಾಸ್ಕ್ ಹಾಕೊಳ್ಳೋದ್ರಿಂದ ಬೇರೆ ಏನಾದ್ರೂ ವೈರಾಣುಗಳು ನಮ್ಮ ಡೈರೆಕ್ಟ್ ಕಾಂಟ್ಯಾಕ್ಟ್ ಕಣ್ಣಿಗಾಗ್ಲಿ, ಮೂಗಿಗಾಗ್ಲಿ, ಬಾಯಿಗಾಗ್ಲಿ ಬರದಂತೆ ನಾವು ತಡೀತದೆ ಅಂತ ಹೇಳ್ಬೋದು. ಕೊನೆಯದಾಗಿ ಈ ಕೋವಿಡ್ ಹೊಂದಿದಂತ ಅಂದ್ರೆ ಕೋವಿಡ್ ತಗುಲಿದಂತ ಮಗುವಿಗೆ ಮುಖವಾಡದ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಈಗ ಒಂದ್ ವೇಳೆ ಮಗುವಿಗೆ ಇದೆ ಅಂತ ಆದ್ರೆ ಮಾಸ್ಕ್ ಅನ್ನ ಅವರು ಧರಿಸಲೇಬೇಕಾಗತ್ತೆ. ಯಾಕಂದ್ರೆ ಅದು ಅದಕ್ಕೆ ಹೇಳಿದೆ, ವೈದ್ಯಕೀಯವಾಗಿ ಅವ್ರಿಗೆ ಮಾಸ್ಕ್ ಸಿಗ್ತಾ ಇದಾವೆ, ಅದನ್ನ ಮಾಡ್ಬೇಕು. ಮತ್ತೆ ಮಕ್ಕಳನ್ನ ಪ್ರತ್ಯೇಕ ಮಾಡ್ಬೇಕು. ಯಾಕಂದ್ರೆ ಇವು ರೋಗ ಲಕ್ಷಣ ಸೌಮ್ಯವಾಗಿದ್ರು ಸಹಿತ ಅನಾರೋಗ್ಯ ಹರಳಿಕೆ ಬಹಳ ಅನುಕೂಲ ಆಗ್ಬಿಡ್ತದೆ. ಆದ್ರಿಂದ ಮಕ್ಕಳಿಗೆ ನಾವು ಹಾಕ್ಬೇಕಾಗ್ತದೆ. ಮತ್ತೆ ಕುಟುಂಬದ ಸದಸ್ಯರಾಗ್ಲಿ 1 ಮೀಟರ್ ಅಂತರದಲ್ಲಿ ಇರ್ಬೇಕು. ಮತ್ತೆ ಅವ್ರಿಗೆ ಏನ್ ಪಾಲನೆ ಮಾಡ್ತಾರಲ್ಲ, ಯಾಕಂದ್ರೆ ತಂದೆ ತಾಯಿಗಳು ಅಥವಾ ಅವರ ಸಂಬಂಧಿಕರು ಯಾರಾಗ್ಲಿ ಪಾಲನೆ ಮಾಡೋರು ಸಹಿತ ಒಂದು ಮುಖವಾಡ ಧರಿಸಲೇಬೇಕಾಗ್ತದೆ. ಈ ವೈರಸ್ ನಿಂದ ಬಳಲುತ್ತಿರುವ ಮಕ್ಕಳಿಗೆ ಯಾರಾಗ್ಲಿ, ಸದಸ್ಯರಾಗ್ಲಿ ಮಕ್ಕಳಾಗ್ಲಿ, ಇವ್ ನಾವು ಪ್ರತ್ಯೇಕವಾಗಿ ಇಟ್ಕೊಂಡು 1 ಮೀಟರ್ ಅಂತರದಿಂದ ಅದನ್ನ ನಾವು ವೈದ್ಯಕೀಯ ಮುಖವಾಡ ಹಾಕೊಂಡೇ ಅದನ್ನ ನಾವು ಬೇರೆ ಕಾರ್ಯಗಳನ್ನೆಲ್ಲ ಮಾಡಬೇಕಾಗ್ತದೆ. ಅದರಿಂದ ಮಾಸ್ಕ್ ಮಾತ್ರ ಬಹಳ ಒಂದು ನಾವು ಮಕ್ಕಳಿಗೆ ಬೇಕಾಗಿಲ್ಲ, ದೊಡ್ಡವ್ರು ಮಾತ್ರ ನಾವು ಪಾಲಿಸಲೇಬೇಕು. ಯಾಕಂದ್ರೆ ನಮ್ಮಿಂದ ಮಕ್ಕಳಿಗೂ ಬರಬಾರ್ದು. ಅದರಿಂದ ನಾವು ಮಕ್ಕಳ ಸಂಪರ್ಕಕ್ಕೆ ಬರಬೇಕಾದ್ರೆ ಮಾಸ್ಕ್ ಹಾಕೊಂಡೇ ಆ ಮಕ್ಕಳಿಗೆ ನಾವು ಏನಾದ್ರು ಕಾರ್ಯಗಳನ್ನು ಮಾಡೋದಿದ್ರೆ ಮಾಡ್ಬೇಕು ಅನ್ನೋದೇ ಮಾಸ್ಕ್ ಧರಿಸೋದು. ಒಟ್ಟಾರೆ ಈ ಮಾಸ್ಕ್ ಒಂದು ಆಯುಧ ಅಂತ ಹೇಳಬಹುದು. ಹೌದು, ಗುರಾಣಿನೇ ಅನ್ಬಹುದು. ಇದು ನಮಗೆ ಕೈಯಿಂದ ಮುಖ್ಯವಾಗಿ ನಾವು ಮೂಗು, ಬಾಯಿ, ನಮ್ಗೆ ಒಂದು ಅಧ್ಯಯನ ಹೇಳ್ತದೆ, 1 ನಿಮಿಷಕ್ಕೆ ನಾವು 10 ಬಾರಿ ನಮ್ಗೆ ಗೊತ್ತಿಲ್ಲದಂಗೆ ನಮ್ಮ ಕೈ ನಾವು ಮುಖದ ಹತ್ರ ಹೋಗಿರ್ತದೆ ಅಂತ ಹೇಳಿ ನಾವು ಲಕ್ಷ ಕೊಟ್ಟಿರೋದಿಲ್ಲ. ಅದರಿಂದ ಕೈ ಅಂದ್ರೆ ನಾವು ಎಲ್ಲೆಲ್ಲೋ ಮುಟ್ಟಿರ್ತೀವಿ, ಏನೋ ಮಾಡಿರ್ತೀವಿ. ಅದಕ್ಕಾಗಿ ಮುಖ್ಯವಾಗಿ ವೈರಾಣುಗಳು ನಮ್ಮ ಕೈಯಿಂದನೇ ನಮ್ಮ ದೇಹಕ್ಕೆ ಪ್ರವೇಶ ಮಾಡುವುದರಿಂದ ಮಾಸ್ಕ್ ಇದು ಅದನ್ನ ತಡೀತದೆ ಅಂತ ಹೇಳಿ. ಅದ್ವಾಗಿ ಸ್ಯಾನಿಟೈಸರ್, ಸೋಷಿಯಲ್ ಡಿಸ್ಟೆನ್ಸಿಂಗ್, ಮುಖ್ಯವಾಗಿ ಮಾಸ್ಕ್, ಈ 3 ನಮಗೆ ಬೇಕೇ ಬೇಕು. ಧನ್ಯವಾದಗಳು ಮೇಡಮ್. ಸಾಕಷ್ಟು ಈ ಒಂದು ಕೋವಿಡ್-19ಕ್ಕೆ ಸಂಬಂಧಿಸಿದ ಮಕ್ಕಳು ಮತ್ತು ಮುಖವಾಡಗಳ ಬಗ್ಗೆ ಮಾಹಿತಿ ಹೇಳಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು.